ಇದೊಂದು ಪ್ಲೈನ್ ಹುಳಿ. ಬೆಳ್ಳುಳ್ಳಿನೂ ಇಲ್ಲ. ಹೌದು, ಅದಕ್ಕೆ ಬೋಲ್ ಹುಳಿ ಅನ್ನೋದು. ಏನು ಇಲ್ದಿರೋ ಕಾರಣಕ್ಕೆ ಬೋಲ್ ಹುಳಿ. ಈಗ ರೆಡಿ ಆಯ್ತು ಆಯ್ತಾ, ರೆಡಿ ಆಗಿದೆ. ತೆಗ್ದುಬಿಡ್ತೇವೆ ಆಯ್ತಾ. ಸರಿ, ಇಮಿಡಿಯೇಟ್ ಆಗಿ. ಹೌದು, ಅಷ್ಟೇ ಫ್ರೈ ಆಗುತ್ತೆ. ಈಗ ರುಬ್ಬಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ. ಅದೇ ನೋಡ್ಕೊಂಡು ನಿಮ್ಮ ಹದಕ್ಕೆ ತಕ್ಕನಾಗಿ ಉಪ್ಪು ಹುಳಿ ಹಾಕೊಳ್ಬೋದು. ಆಗಿದೆ ಈಗ ನೋಡಿ, ಈ ಹದದಲ್ಲಿ ಬರಬೇಕು ಆಯ್ತಾ. ಇಷ್ಟು ಗಟ್ಟಿ ಇರಬೇಕು. ಓಕೆ, ಬೆಂಗಳೂರಲ್ಲಿ ಉಡುಪಿಯಲ್ಲಿ ಕುಂತಂಗೆ ಫೀಲಿಂಗ್ ಬರ್ತದೆ ನನಗೆ. ಹೌದು. ಉಡುಪಿ ದೇವಸ್ಥಾನ ಫೀಲಿಂಗ್ ಅನ್ಬೋದು. ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬೇರೆ ಇಲ್ಲ. ಇಲ್ಲ ನೋಡಿ, ಆ ರುಚಿ ಮಾತ್ರ ಸರ್. ಹೌದು. ಅಬ್ಬಾ, ಫಸ್ಟ್ ಇದು ಬಫೆ ಸ್ಟೈಲ್ ಇದ್ದಾಗ ನಾವು ಈ ತರ ಕೋಟ್ ಪ್ಯಾಂಟ್ ಬುಕ್ಸ್ ಹಾಕ್ತೀವಿ. ಮಾಮೂಲಿ ಊಟ ಇದ್ದಾಗ ಊಟ ಅಂದ್ರೆ ಪಂಚೆ ಶರ್ಟು, ಹೌದು, ಶಲ್ಯ ಈ ತರದ್ದು. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸ ನಿ ರೆ ಸ ನಿ ದ ನಿ ಸರಿ ದ ಮ ಮ ಗರಿ ದ ನಿ ರೆ ಸರಿ ದ ದ ದ ದ. ವೀಕ್ಷಕರೇ ನಮಸ್ಕಾರಗಳು. ಇವತ್ತು ಉಡುಪಿಗಾಗಿ ಬಂದಿದ್ದು ನಾವು. ಉಡುಪಿಯ ಒಂದು ಅಡುಗೆಯ ಕಲೆ ಅನ್ಬೋದು. ಹೌದು. ಶ್ರೀ ಗೋಪಾಲಕೃಷ್ಣ SGK ಕ್ಯಾಟರಿಂಗ್, ಅದ್ಭುತ ರುಚಿಯ ಒಂದು ಕ್ಯಾಟರಿಂಗ್ ಸಂಸ್ಥೆ ಇದು ಸರ್. ಅಷ್ಟೇ ಅದ್ಭುತ ರುಚಿ, ನಿಮ್ಮ ಶೈಲಿ ಉಡುಪಿದು. ಅದೇನಿದೆ ಹೇಳ್ಬಿಡಿ ಸರ್. ಅದು ಇದು ಒಂದು ಗುಳ್ಳ ಅಂತ, ಉಡುಪಿ ಗುಳ್ಳ ಅಂತ. ಇದು ಇದರಲ್ಲಿ ನಾವು ಬೋಳ್ ಹುಳಿ ಅಂತ ಕರಿತೀವಿ. ಅದು ಹುಳಿ ಮಾಡುವ ವಿಧಾನ ತೋರಿಸ್ತೀನಿ ಈಗ. ಅದರಲ್ಲಿ ಹುಳಿ ಮಾಡ್ತೀವಿ ನಾವು. ಸೌತೆಕಾಯಿ ಹುಳಿ ಹೇಗೆ ಮಾಡ್ತೀವಿ, ಮಂಗಳೂರು ಸೌತೆಕಾಯಿ ಹುಳಿ, ಅದರಲ್ಲಿ ಇದು ಉಡುಪಿ ಗುಳ್ಳ. ಉಡುಪಿ ಗುಳ್ಳ. ಗುಳ್ಳ, ಹೌದು. ಗುಳ್ಳ, ಗುಳ್ಳ, ಗುಳ್ಳದ ಹುಳಿ. ಹೌದು. ಗುಳ್ಳ ಅಂತೀವಿ, ಮಟ್ ಗುಳ್ಳ ಅಂತೀವಿ, ಮಟ್ಟ ಗುಳ್ಳ, ಬೋಳ್ ಹುಳಿ ಅಂತೀವಿ. ಬೋಳು, ಈಗ ಬೋಳು ಬದನೆಕಾಯಿ ಅಂತೀವಿ ನಾವು. ಬೋಳು ಬದ್ನೆ ಏನ್ ಕೇಳಿ, ಬೋಳು ಬದನೆಕಾಯಿ ಹುಳಿ ಅಂದ್ರೆ ಇದೆ ಒಂದು. ನಾವು ಆಡ್ ಭಾಷೆಯಲ್ಲಿ ಬೋಳು ಬದನೆಕಾಯಿ ಹುಳಿ. ಹೌದು, ಇದು ರೆಗ್ಯುಲರ್ ಬದನೆಕಾಯಿ ಅಲ್ಲ ವೀಕ್ಷಕ. ಇದು ಗುಳ್ಳ ಅಂತ ಕೇಳಿದ್ರೆ ಸಿಗುತ್ತೆ. ಗುಳ್ಳ, ಉಡುಪಿ ಗುಳ್ಳ ಅಂತ. ಇದು ತಳಿಯೇ ಬೇರೆ, ಇದು ತಳಿ ಬೇರೆ. ಹೌದೌದು. ಉಡುಪಿಯಲ್ಲಿ ಮಾತ್ರ ಸಿಗೋದು ಇದು. ಅಂದ್ರೆ ಬೆಂಗಳೂರು ಎಲ್ಲಾ ಕಡೆ ಬರುತ್ತೆ. ಎಲ್ಲಾ ಕಡೆಯೂ ಮಂಗಳೂರು ಸ್ಟೋರ್ ಅಲ್ಲಿ ಸಿಗುತ್ತೆ. ಮಂಗಳೂರು ಸ್ಟೋರ್ ಅಲ್ಲಿ ಸಿಗುತ್ತೆ. ಇದಕ್ಕೆ ಬೇರೆ ಏನು ಹಾಕಲ್ಲ ನಾವು. ಈರುಳ್ಳಿ ಹಾಕ್ಬೇಕಂತಿಲ್ಲ, ಟೊಮೊಟೊ ಹಾಕ್ಬೇಕಂತಿಲ್ಲ. ಇದೊಂದು ಪ್ಲೈನ್ ಹುಳಿ, ಬೆಳ್ಳುಳ್ಳಿನೂ ಇಲ್ಲ. ಹೌದು, ಅದಕ್ಕೆ ಬೋಲ್ ಹುಳಿ ಅನ್ನೋದು. ಏನು ಇಲ್ದಿರೋ ಕಾರಣಕ್ಕೆ ಬೋಲ್ ಹುಳಿ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ 2-3 ಥರ ಇರುತ್ತೆ. ಒಂದು ಕೆಂಪು, ನಾವು ಸಾಂಬಾರ್ ಮಾಡ್ತೀವಲ್ಲ ಆ ಟೈಪು ಮಾಡ್ಬೋದು. ಇನ್ನೊಂದು ವೈಟ್ ಆಗಿ ಮಾಡ್ಬೋದು. ವೈಟ್ ಆಗಿ ಕೆಂಪು ಬ್ಯಾಡಗಿ ಮೆಣಸು ಹಾಕಿ ಕೆಂಪು ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಬೆಸ್ಟ್, ಒಳ್ಳೆ ಇರುತ್ತೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸರ್. ಉಡುಪಿಯಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋಣ. ಹಾಗೆ ಮಾಡೋಣ ಅಷ್ಟೇ, ಅದೇ ಶೈಲಿಯಲ್ಲಿ ಮಾಡೋಣ. ಹೌದು, ಓಕೆ. ಸರ್, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಿಗೆ ಯಾವುದಂದ್ರೆ ಮೇಯ್ನ್ ಆಗಿ ತೆಂಗಿನಕಾಯಿ, ಕೊಬ್ಬರಿ ಎಣ್ಣೆ, ಕರಿಬೇವು, ಧನಿಯಾ, ಇಂಗು, ಗಟ್ಟಿ ಇಂಗಿದು, ಕಾಳುಮೆಣಸು, ಬ್ಯಾಡಗಿ ಮೆಣಸು, ಮೆಂತ್ಯ, ಉದ್ದಿನಬೇಳೆ, ಜೀರಿಗೆ, ಅಕ್ಕಿ, ಆಮೇಲೆ ಅರಿಶಿನ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಹಸಿಮೆಣಸು, ಹುಣಸೆ ಹುಳಿ, ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿರುವಂಥದ್ದು. ಸರಿ ಸರ್, ಇಷ್ಟು ಐಟಮ್ ಇರುತ್ತೆ. ಇದನ್ನು ಮಾಡುವ ಪ್ರೊಸೀಜರ್ ಒಂದೊಂದಾಗಿ ಹೇಳ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಈಗ ತೋರಿಸ್ತೀನಿ. ಒಂದು ಯಾವ್ದಾದ್ಮೇಲೆ ಯಾವ್ದು ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ತೀನಿ. ಅಳತೆ ಕೂಡ ಹೇಳ್ತಾ. ಹೌದು, ಅಳತೆನೂ ಹೇಳ್ತಾರೆ. ಗೊತ್ತಾಗಬೇಕು ಅಂದ್ರೆ ಬೇಳೆ ಎಷ್ಟು ತೊಗೊಂಡಿವಿ ಸರ್? ಬೇಳೆ ಇದು 1 ಕಪ್ ಇದೆ ಸರ್. 1 ಕಪ್ ಬೇಳೆ. ಹೌದು, ಅದನ್ನ ಬೇಯಿಸಿ ಇಟ್ಕೊಂಡಿದ್ದೀವಿ. ಓಕೆ. ಒಂದು 2 ಬದನೆಕಾಯಿಗೆ ಇಷ್ಟು ಸಾಕಾಗುತ್ತೆ. 2 ಗುಳ್ಳಕ್ಕೆ ಹೌದು, 2 ಗುಳ್ಳಕ್ಕೆ ಇದು ಕರೆಕ್ಟ್ ಆಗುತ್ತೆ. ತೊಗರಿಬೇಳೆ ಅನ್ನೋದು ಏನಂದ್ರೆ ಹಾಕ್ಲೇಬೇಕಂತೇನಿಲ್ಲ. ಇದು ಹಾಕದೆ ಮಾಡ್ಬೋದು. ಹಾಕದೆ ಮಾಡ್ರೆ ಬೋಳುಳಿ, ಅದು ಬೋಳುಳಿ. ಇದೀಗ ನಾನು ಹಾಕೋದು ತೋರಿಸ್ತೀನಿ. ಸ್ವಲ್ಪ ಹೊಂದುತ್ತೆ ಅಂದ್ರೆ ನಮ್ದು ಬದ್ದೆ, ಈಗ ನಮ್ದು ಗುಳ್ಳ ಪ್ರಮಾಣ 2 ಇರೋದ್ರಿಂದ ಇದು ಸ್ವಲ್ಪ ಮಸಾಲೆ ಹೊಂದ್ಕೊಳ್ಳುತ್ತೆ. ಇದಕ್ಕೇನು ಈರುಳ್ಳಿ ಬೇಡ, ಟೊಮೊಟೊ ಬೇಡ. ಓಕೆ, ಈಗ ಮಾಡೋದು ಒಂದೊಂದಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಈಗ ನಾವು ಹೇಳಿದಾಗೆ ಬದನೆಕಾಯಿ ಕಟ್ಟಾಗಿ ಬಂದಿದೆ, ಹೆಚ್ಕೊಂಡಿದೀವಿ. ಇದು ತುಂಬಾ ಚಿಕ್ಕದಾಗಿ ಬರೋದು, ಈ ಸೈಜ್ ಕರೆಕ್ಟ್ ಆಗಿದೆ. ಹುಳಿ 1-2 ಪೀಸ್ ಬೀಳ್ಬೇಕು, 1 ಅಥವಾ 2 ಹೋಳು ಬೀಳ್ಬೇಕು ಈ ಪೀಸ್. ಹೌದು. ಇದು ವಿಶೇಷ ಏನಂದ್ರೆ ಇದು ಕಟ್ಟಾದ ತಕ್ಷಣ ಹೀಗೆ ಇಡಬಾರ್ದು. ಇದನ್ನ ನೀರಿಗೆ ಹಾಕೊಳ್ಬೇಕು. ನೀರಿಗೆ? ಹೌದು. ಇದರಲ್ಲಿ ಒಂಥರ ಕೆಲ ಬರುತ್ತೆ, ಅಂದ್ರೆ ಒಂಥರ ಈ ಚೆಗರ್ ಅನ್ನೋದು ಒಂದು ಬಿಟ್ಕೊಳ್ಳುತ್ತೆ. ನೀರಿಗೆ ಹಾಕಿ 10 ನಿಮಿಷ ನೀರಿಗೆ ಹಾಕಿ ಇಟ್ಕೊಳ್ಬೇಕು. ಮತ್ತೆ ಕಪ್ಪಾಗುತ್ತೆ, ಹೀಗೆ ಬಿಟ್ಟರೆ ಕಪ್ಪು ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಯಾವಾಗಲೂ ಹಾಗೆ ಗುಳ್ಳ, ಬದನೆಕಾಯಿ, ಮಾಮೂಲಿ ಬದನೆಕಾಯಿನೂ ನಾವು ನೀರಿಗೆ ಹಾಕಿ ಇಟ್ಕೊಳ್ಳೋದು ಒಳ್ಳೇದು. ಈ ರೀತಿ ಮಾಡ್ಕೊಂಡ್ಬಿಟ್ರಿ. ಹೌದು, ಈ ಥರ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ಬದನೆಕಾಯಿ ಅನ್ನೋದು, ಗುಳ್ಳ ಅನ್ನೋದು ಸ್ವಲ್ಪ ಚೆಗರು ಬಿಡುತ್ತೆ. ಚೆಗರು ಸ್ವಲ್ಪ, ಚೆಗರು ಅಂದರೆ ಕೈ ಇರುತ್ತೆ ಸ್ವಲ್ಪ, ಅದೆಲ್ಲ ಹೋಗುತ್ತೆ ನೀರು. ಒಂದು 10 ನಿಮಿಷ ಇದ್ದಾಗ ಎಲ್ಲ ಹೋಗ್ಬಿಡುತ್ತೆ. 10 ನಿಮಿಷ ಇಟ್ಕೋಬೇಕು. ಹೌದು. ಮಸಾಲೆ ಹುರ್ಕೊಳ್ಳೋಣ ಆಯ್ತಾ, ಹೇಗಂತ ತೋರಿಸ್ತೀನಿ. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ, ಇದಕ್ಕೆ ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ. ಇದೊಂದು 3 ಟೀ ಸ್ಪೂನ್ ಇದೆ. 3 ಟೀ ಸ್ಪೂನು. ಅದಕ್ಕೊಂದು ಸಣ್ಣ ಇಂಗ್ ಪೀಸ್. ಆಯಿತಾ, ಸಣ್ಣ ಪೀಸ್.
ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ. ಮೆಂತ್ಯ ಅರ್ಧ ಟೀ ಸ್ಪೂನ್. ಹೌದು ಇಷ್ಟು ನೋಡಿ. ಆಯಿತಾ. ಆಮೇಲೆ ತುರಂತ 1 ಟೀ ಸ್ಪೂನು ಉದ್ದು. ಎಷ್ಟು? 1 ಟೀ ಸ್ಪೂನ್ ಉದ್ದಿನಬೇಳೆ. ಅಂದರೆ ಗುಳ್ಳ ಎಷ್ಟಿದೆ ಆ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು. ಮೆಣಸು ಪೆಪ್ಪರ್. ಓಕೆ, ಅರ್ಧ ಟೀ ಸ್ಪೂನ್. ಹೌದು. ಇದಕ್ಕೆ ಅಕ್ಕಿ. ಹೌದು, ಅಕ್ಕಿ ಹಾಕ್ತೀವಿ. ಅಂದರೆ ನಮ್ಮ ಆ ಸೈಡು ಉಡುಪಿ ಸೈಡಲ್ಲೆಲ್ಲ ಅಕ್ಕಿ ಪ್ರಮಾಣ ಜಾಸ್ತಿ. ಅಂದರೆ ಯಾವುದೇ ಮಸಾಲೆ ಇದ್ದರೂ, ಸೌತೆಕಾಯಿ ಹುಳಿ ಇರ್ಬೋದು, ಈ ಥರ ಗುಳ್ಳ ಹುಳಿ ಇರ್ಬೋದು, ಬೆಂಡೆಕಾಯಿ ಹುಳಿ ಇರ್ಬೋದು, ಎಲ್ಲದಕ್ಕೂ ಅಕ್ಕಿ ಹಾಕ್ತೀವಿ. ಬೇಳೆ ಕಡಿಮೆ ನಮ್ಮಲ್ಲಿ, ಯಾಕಂದರೆ ಬೇಳೆ ಪ್ರಮಾಣ ಕಡಿಮೆ. ಯಾವತ್ತು ಬೇಳೆ ಯೂಸ್ ಮಾಡೋದು ಕಡಿಮೆ. ನಾವು ಸಾರು ಬಿಟ್ಟರೆ ಬೇರೆ ಅದಕ್ಕೆ ಯೂಸ್ ಮಾಡಲ್ಲ. ಇದು ಸ್ವಲ್ಪ ಮಂದಾಗಿ ಇಲ್ಲಿ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ಅಕ್ಕಿ ಹಾಕಿರ್ತೀವಿ. 8ರಿಂದ 10 ಬ್ಯಾಡಿಗೆ, 10 ಪೀಸ್ ಬ್ಯಾಡಿಗೆ ಹಾಕಿರ್ತೀವಿ. ನೆಕ್ಸ್ಟು ಒಂದು 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ. ಆಯಿತಾ. 1/4 ಟೀ ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವು. ಆಯಿತಾ. ಕೊಬ್ಬರಿ, ಒಂದು ಅರ್ಧ ಗಿಡ ಕೊಬ್ಬರಿ ಇದೆ. ಅಂದರೆ ಹಸಿ ತುರಿ, ತೆಂಗಿನಕಾಯಿ, ಒಂದು ಅರ್ಧ ತೆಂಗಿನಕಾಯಿ ಇದೆ. ಆಯಿತಾ. ಚೆನ್ನಾಗಿ ಫ್ರೈ ಆಗಬೇಕು. 1/4 ಟೀ ಸ್ಪೂನ್ ಅರಿಶಿನ. ಇದು ರುಬ್ಕೊಳ್ಳೋ ಮಸಾಲ. ಹೌದು. ಈಗ ರೆಡಿ ಆಯ್ತು. ಆಯಿತಾ, ರೆಡಿ ಆಗಿದೆ. ತೆಗೆದುಬಿಡ್ತಾ ಇದ್ದೀನಿ. ಆಯಿತಾ, ಮಸಾಲೆ ಅಷ್ಟೇ ಮುಗೀತು. ಒಲೆ ಆಫ್ ಮಾಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಓಕೆ ತಗೊಂಬರೋಣ. ಸರ್, ಈಗ ಮಸಾಲೆ ಹುರಿದಿಟ್ಟಾಯ್ತು ನೋಡಿದ್ರಲ್ಲ. ಈಗ ನೆಕ್ಸ್ಟ್ ಏನಂದರೆ ಇದನ್ನೇ ಬದನೆಕಾಯಿನ ಹೇಗೆ ಬೇಯಿಸ್ಕೊಳ್ಬೇಕು ನೋಡಿ. ಬದನೆಕಾಯಿ ಎಷ್ಟಿದೆ, ಕೋಕೋನಟ್ ಆಯಿಲ್, ಇದಕ್ಕೆ ಬದನೆಕಾಯಿ ಇಮಿಡಿಯೇಟಾಗಿ. ಹೌದು, ಅಷ್ಟು ಫ್ರೈ ಆಗುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಫ್ರೈ ಮಾಡೋದ್ರಿಂದ ಅದು ಬಿಟ್ಕೊಳ್ಳಲ್ಲ, ಇಲ್ಲಾಂದರೆ ಬೇಗ ಕರಿಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿಣ, ನೀರು, ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಕಡಿಮೆ ಆದರೆ ಆಮೇಲೆ ಹಾಕ್ಕೊಳ್ಬೋದು ಅಂತೆ. ಸಾಕು. ಈಗ ಇದಕ್ಕೆ ಬೇಯಿಸಿಟ್ಟಿರುವಂಥ ತೊಗರಿಬೇಳೆ 1 ಕಪ್ಪು. ಹೌದು, 1 ಕಪ್ಪು. ಹಾಕ್ಲೇಬೇಕಂತಿಲ್ಲ, ಬೇಕಂದ್ರೆ ಹಾಕ್ಕೊಳ್ಬೋದು ನೀವು. ಹಾಕ್ಬಿಡೋಣ. ಬದ್ನಿಕಾಯಿ ಬೇಯ್ತಾ ಇದೆ ಸರ್. ಇವಾಗ ಹುಳಿ ಉಪ್ಪು ಹಾಕ್ಬಾರ್ದು. ಸ್ವಲ್ಪ ಬೆಂದಾದ್ಮೇಲೆ ಹುಳಿ ಉಪ್ಪು ಹಾಕ್ಕೊಳ್ಬೇಕು. ಹುಳಿ ಉಪ್ಪು ಹಾಕಿದ್ರೆ ಬೇಯಲ್ಲ ಬೇಗ. ನೋಡಿ, ಅರ್ಧ ಬೆಂದಿದೆ. ಈಗ ಈ ಪ್ರಮಾಣದಲ್ಲಿ ಈ ಥರ ಇರುವಾಗ ಇದಕ್ಕೊಂದು 4 ಹಚ್ಚಿರುವಂಥ ಹಸಿಮೆಣಸಿನ್ಕಾಯಿ. ಆಯಿತಾ. ಅದಾದಮೇಲೆ ಒಂದೇ ಒಂದು ಬೆಲ್ಲದ ಪೀಸ್ ಚಿಕ್ಕದು, ತುಂಬ ದೊಡ್ಡದು ಹಾಕೊಳ್ಬೇಡಿ. ಅಂದರೆ ಈ ಹುಳಿಗೆ ಬೆಲ್ಲ ಮೇನ್, ಬೆಲ್ಲ ಜಾಸ್ತಿ. ಈ ಹುಳಿ ಮಂಗಳೂರು ಸೌತೆಕಾಯಿ ಹುಳಿಗೆಲ್ಲ ಬೆಲ್ಲದ ಪ್ರಮಾಣ ಜಾಸ್ತಿ ಅಷ್ಟೇ. ಅದಾದಮೇಲೆ ಹುಣಸೆಹಣ್ಣು ನೋಡಿ, 2 ಪೀಸ್ ಹುಣಸೆಹಣ್ಣು ನೆನೆ ಹಾಕಿ ಜ್ಯೂಸ್ ಆಗಿ ಇಟ್ಕೊಂಡಿದ್ವಿ. 2 ಟೀ ಸ್ಪೂನ್ ಸಾಕಾಗುತ್ತೆ. ಓಕೆ, ಬೇಯಲಿ, ಇನ್ನೂ ಬೇಯಬೇಕು. ಒಂದು 10 ನಿಮಿಷ ಬೇಯಬೇಕು ಚೆನ್ನಾಗಿ. ನೋಡಿ ಸರ್, ಆಯ್ತಲ್ಲ? ಕರೆಕ್ಟಾಗಿ ಹಿಂಗಾಗಬೇಕಾ? ಸರಿ ಇದೆ ನೋಡಿ. ಈ ಹದ್ದಲ್ಲಿ ಇರಬೇಕು. ತುಂಬಾನು ನೈಸ್ ಆಗಬಾರ್ದು, ನುಣ್ಣಗಾಗಬಾರ್ದು. ಸರಿ, ಮಸಾಲ ತರ ಇರ್ಬೇಕು, ರವೆ ಟೈಪ್ ಮಸಾಲ ಬಂತೀವಿ. ಹೌದು ನೋಡಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲು ಉಪ್ಪುದು ಅದಕ್ಕೆ ತಕ್ಕಣ ಬೇಕಂದ್ರೆ ಆಮೇಲೆ ಹಾಕೊಳ್ಳೋಣ. ಆಯಿತಾ. ಕಡಿಮೆ ಆದರೆ ತುಂಬ ಜಾಸ್ತಿ ಹಾಕೋದು ಕಷ್ಟ ಆಗುತ್ತೆ. ಇನ್ನೊಂದು 2 ನಿಮಿಷ ಉಪ್ಪು ಹಿಡೋಲವರೆಗೆ ಬೇಯಲಿ ಚೆನ್ನಾಗಿ. ತುಂಬ ಬೆಂದರೆ ಕರಿಗಿ ಹೋಗ್ಬಿಡುತ್ತೆ. ತುಂಬ ಬೇಯಬಾರ್ದು. ಸರ್, ರೆಡಿಯಾಗಿದೆ. ಈಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಆಗಿದೆ, ಬೆಂದಾಗಿದೆ. ಮಸಾಲೆ ಈಗ ಹಾಕ್ಬೋದು ಈ ಟೈಮಲ್ಲಿ ಕರೆಕ್ಟಾಗಿ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆಲ್ಲ ಸರ್. ಹೌದು ಹೌದು, ಯಾವ ಹದದಲ್ಲಿ ಇರಬೇಕು ಉಡುಪಿ ಗುಳ್ಳ ಬೋಳುಳಿ, ಗೊಡ್ಡುಳಿ ಅಂತೀವಿ ನಾವು. ಅಂದ್ರೆ ಕಾರಣ ಏನಂದ್ರೆ ಏನು ಹಾಕಲ್ಲ ಜಾಸ್ತಿ. ಅಂದರೆ ಈರುಳ್ಳಿ ಆಯಿತು, ಟೊಮೊಟೊ ಆಯಿತು, ಪ್ರಮಾಣ ಕಡಿಮೆ. ಅದರಲ್ಲಿ ಒಂದು ಮಸಾಲೆ ಹಾಕಿ ಒಂದು ಹುಳಿ. ಸ್ವಲ್ಪ ನಿಮ್ಮ ಹದಕ್ಕೆ ಬೇಕಾಗಿದ್ದರೆ ನೋಡಿ,
ಇಷ್ಟು ಗಟ್ಟಿಯಾಗಿದೆ. ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು ಈಗ. ಆಯ್ತಾ, ಇಷ್ಟು ಹಾಕ್ತೀನಿ. ಓಕೆ, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಅದೇ ನೋಡ್ಕೊಂಡು ನಿಮ್ಮ ಹದಕ್ಕೆ ತಕ್ಕನಾಗಿ ಉಪ್ಪು ಹುಳಿ ಹಾಕೊಳ್ಬೋದು. ರೆಡಿಯಾಗಿದೆ. ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಸಿವೆ ಒಗ್ಗರಣೆ ನಾವು ಮಾಡ್ಕೊಂಡು ಇಟ್ಟಿರೋದು ಇದು. ಸ್ವಲ್ಪ ಸಾಸಿವೆ ಒಗ್ಗರಣೆ ನಮ್ಮಲ್ಲಿ ಯಾವಾಗಲೂ ರೆಡಿ ಇರುತ್ತೆ ಇದು. ಸಾಸಿವೆ ಒಗ್ಗರಣೆ ಈಗ ಒಂದು ಹದ್ದಲ್ಲಿ ಬಂದಿದೆ, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದ್ದಲ್ಲ ಸರ್? ಹೌದು ಹೌದು ಹೌದು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲೆ. ಆಗಿದೆ ಈಗ ನೋಡಿ, ಈ ಹದ್ದದಲ್ಲಿ ಬರಬೇಕು. ಆಯಿತಾ, ಇಷ್ಟು ಗಟ್ಟಿ ಇರಬೇಕು. ಓಕೆ, ಥಿಕ್ನೆಸ್ ಈಗ ರೆಡಿ ಇದೆ. ರೆಡಿ ಆಯ್ತಾ, ಇದೆ ಹಾಕಿ ಸರ್. ಈ ಹದ ಅಬ್ಬಾ, ಇಷ್ಟು ಗಟ್ಟಿ ಇರಬೇಕು. ಉಡುಪಿ ಗುಳ್ಳ ಹುಳಿ. ಹೌದು, ಹೋಳು ಪೀಸನ್ನು ಕರ್ಗಬಾರ್ದು. ಹೌದು, ಹೋಳು ಹಾಗೆ ಇರಬೇಕು. ಗುಳ್ಳ ಹುಳಿ ಹೋಳು ಇದೆಯಲ್ಲ ಅದು ಹಾಗೆ ಇರಬೇಕು. ಹಾಗೆ ಇರಬೇಕು. ನೋಡಿ ಸರ್, ಇದು ನಮ್ಮ ಉಡುಪಿ ಗುಳ್ಳ ಹುಳಿ. ನೋಡಿ, ಇದೊಂದು ವಿಶೇಷ ಹುಳಿ ಆ ಕಡೆ. ಅಬ್ಬಾ 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 ಅಬ್ಬಾ. ಸರ್, ನಾವು ಪ್ರತಿ ಬಾರಿ ಬಂದಾಗ ಮದುವೆ ಮನೆ ಥರ ಫೀಲಿಂಗ್ ಬರುತ್ತೆ ಅಲ್ವಾ? ನಾವು ಎಲ್ಲರಿಗೂ ಅದೇ ಫೀಲ್ ಕೊಡ್ಬೇಕಲ್ಲ. ಹೌದೌದೌದು, ನೋಡೋರು ಕೂಡ ಅದೇ ಫೀಲ್ ಬರ್ಬೇಕು. ಒಂದು ಮದುವೆ ಮನೆ ಊಟ ನೋಡ್ತಾ ಇದ್ದೀವಿ. ಮೇಡಮ್ ಅವ್ರು ಕಳಿಸಿದ್ರಂತ ಪಾಯಸ ಬಂದಿದೆ, ಸ್ವೀಟ್. ಉಡುಪಿಯಿಂದ ನೇರವಾಗಿ ನಮ್ಮ ಎಲೆ ಬೀಳ್ತಾ ಇದೆ ಈಗ. ನೋಡಿ ಹಂಗಿದೆ. ಆಹಾ, ಗುಳ್ಳ ಹುಳಿ ಸರ್. ಇದು ಇದೇ ಹದದಲ್ಲಿರ್ಬೇಕಲ್ಲ ಸರ್? ಇಷ್ಟೇ ಹದದಲ್ಲಿರ್ಬೇಕು. ಅನ್ನೋದೊಟ್ಟಿಗೆ ಹಿಂಗೆ ನಾವು ಕಲಿಸ್ಕೊಂಡು ಕೊಡ್ಬೇಕು. ಆ ಹುಳಿನ ಟೇಸ್ಟ್ ಮಾಡಬೇಕು. ಬೆಂಗಳೂರಲ್ಲಿ ಉಡುಪಿಯಲ್ಲಿ ಕುಂತಂಗೆ ಫೀಲಿಂಗ್ ಬರ್ತದೆ ನಂಗೆ. ಹೌದು, ಉಡುಪಿ ದೇವಸ್ಥಾನ ಫೀಲಿಂಗ್ ಅನ್ಬೋದು. ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬೇರೆ ಇಲ್ಲ. ಇಲ್ಲ ಇಲ್ಲ. ನೋಡಿ, ದೇವಸ್ಥಾನದಲ್ಲಿ ಕುಂತು ನೀವು ಒಂದು ಪ್ರಸಾದದ ಊಟ ಸೌದಾಗ ಹೆಂಗಿರ್ತದೋ ಅದೇ ಫೀಲಿಂಗು. ಏನು ಪರಿಮಳ, ಏನು ಘಮ, ಬಾಬಾ ಬಾಬಾ. ಆ ರುಚಿ ಮಾತ್ರ ಸರ್. ಹೌದು, ಅಬ್ಬಾ. ಇದು ಮೇನ್ ಆಗಿ ಹೋಳು ಹುಳಿ ಉಪ್ಪೆಲ್ಲ ಹಿಡಿಬೇಕು ಸರ್. ಹೌದು. ಈಗ ಗುಳ್ಳ ಪೀಸ್ ಅನ್ನೋದು ಗುಳ್ಳ ಪೀಸ್ ಇದೆಯಲ್ಲ, ಬಿಸಿ ಇದೆ ಭಾಳ. ಇನ್ನೂ ನಾನು ಟೇಸ್ಟ್ ಮಾಡಿಲ್ಲ, ಬರೀ ಆ ಹುಳಿ ಮಾತ್ರ ಟೇಸ್ಟ್ ಮಾಡಿದ್ದಕ್ಕೆ ಎಷ್ಟು ಚೆನ್ನಾಗಿದೆ. ಸೂಪರ್. ಹುಳಿ, ಉಪ್ಪು, ಆ ಬೆಲ್ಲ ಎಲ್ಲ, ಆ ಮಸಾಲ ಅದ್ಭುತ. ಬದನೆಕಾಯಿ ಒಳಗೆ ಇದು ಬೇರೆ ತಳಿ. ಬೇರೆ ತಳಿ ಗೊತ್ತಾಗ್ಬಿಡ್ತದೆ, ಬೇರೆ ತಳಿ. ಹೌದು ಹೌದು, ಈ ತಳಿನೇ ಬೇರೆ. ಇದು ಮೊದಲು ಇದ್ದಿಲ್ಲ. ಒಂದು 35-40 ವರ್ಷ ಆಯ್ತು ಈ ಕಡೆ ಬಂದಿದ್ದು ಅಲ್ಲ. ಮೊದಲು ಇದ್ದಿಲ್ಲ. ಕೇಕ್ಕಿಂತನೂ ಸಾಫ್ಟ್. ಹೌದೌದು. ಇದನ್ನು ಸ್ಲೈಸ್ ಮಾಡಿ ಒಂದು ಫ್ರೈ ಅದು ಮಾಡ್ತೀವಿ ನಾವು, ಬದನೆಕಾಯಿ ಫ್ರೈ. ಅಪ್ಪ, ಮಸಾಲೆ ಎಲ್ಲ ಹಾಕಿ ಅದು ಹಾಗೆ ಚೆನ್ನಾಗಿದೆ. ಹುಳಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಕೇಳ್ಬಿಟ್ಟು ಹಾಕ್ಬಿಡ್ತೀನಿ ಸರ್. ಅಷ್ಟು ಚೆನ್ನಾಗಿದೆ ಹುಳಿ. ಹಬ್ಬ, ಅದು ಹುಳಿ ಹಾಗೆ ಇರ್ಬೇಕು ಸರ್, ಇರ್ಬೇಕು. ಎಲ್ಲ ತುಂಬಿಕೊಂಡಿರ್ಬೇಕು. ಅದು ಹೌದೌದು, ನಾವು ಕೇಳ್ಕೊಂಡು ಹಾಕೊಂಡಿದ್ದೀವಿ. ಅಷ್ಟು ಚೆನ್ನಾಗಿದೆ. ಹಬ್ಬ, ಎಂತ ಹುಳಿರಿ ಇದು. ಮನೇಲಿ ಮಾಡ್ಕೊಳ್ಳಿ ನೀವು. ಗ್ಯಾರಂಟಿ ಮಾಡಿದ್ವಿ ಹೇಳಿ. ಚೆನ್ನಾಗಿರುತ್ತೆ, ಈಸಿ ಆಗಿರುತ್ತೆ. ಏನು ಅಂತ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮೊಟೊ ಇಂಥದ್ದೆಲ್ಲ ಬೇಕಂತಿಲ್ಲ, ಆರಾಮಾಗಿ ಮಾಡ್ಬೋದು. ಏನು ಸರ್ ಇದು? ಮಸಾಲೆ ಮೇನ್ ಇತ್ತು ಮಾಡುವಂಥದ್ದು. ಪ್ರಾಂತ ಏರಿಯಾ. ಹಾಗೆ ತೊಗರಿಬೇಳೆನೂ ಹಾಗೆ ನೀವು ಬೇಕಂದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಹೆಸರು ಬೇಳೆನೂ ಹಾಕೊಳ್ಬೋದು, ಇಲ್ಲಾಂದ್ರೆ ಹಾಕೊಳ್ಳೋದೇ ಇರ್ಬೋದು. ಹೌದು, ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ನಾವು ಯಾಕಂದ್ರೆ ಅಕ್ಕಿ ಹಾಕಿರ್ತೀವಲ್ಲ, ಅದು ಮಸಾಲೆ ಹೊಂದ್ಕೊಡುತ್ತೆ. ಬೇಳೆ ಹಾಕಿದಷ್ಟೇ ಇದಿರುತ್ತೆ, ಥಿಕ್ನೆಸ್ ಇರುತ್ತೆ. ಮೂಲೆಗಳಿಂದ ಪ್ರಾಂತಗಳ ಒಂದು ರುಚಿ ತೋರಿಸ್ತೀವಿ. ಎಂತ ರುಚಿ ಇದೆ ಉಡುಪಿ ಏರಿಯಾದು ಸರ್. ನಿಮ್ಮ ವೀಕ್ಷಕರು ಮನೇಲಿ ಮಾಡ್ಕೊಂಡು ಕಾಮೆಂಟ್ ಆಗ್ತದೆ ಸರ್. ಹೌದು. ನಮ್ಗೆ ಮೊನ್ನೆ ರಸಂ ಮಾಡಿದ್ರಂತೆ, 3-4 ಜನ ಮಾಡಿ ಹೇಳಿದ್ರು. ನಂಗೆ ಇಲ್ಲಿ ಮದುವೆ ಮನೆಗೆ ಸಿಗ್ದಾಗೂ ಹೇಳಿದ್ರು, ನಿಮ್ಮ ರಸಂ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅಂದ್ರೆ ಈಸಿ ಆಗಿರುತ್ತೆ, ಏನ್ ಮಾಡ್ಬೋದು ಅಲ್ಲ. ನಿಮ್ಮ ಕಾಮೆಂಟ್ಸ್, ನಿಮ್ಮ ಒಂದು ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್. ಮಾಡಿದವರಿಗೆಲ್ಲ ಧನ್ಯವಾದಗಳು. ಮಾಡ್ತಾ ಇರಿ, ಕಾಮೆಂಟ್ಸ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದನೇ ನಮ್ಗೆ ಎನರ್ಜಿ. ಹೌದು, ನಿಮ್ಮ ಕಾಮೆಂಟ್ಸ್ಗಳೇ ನಮ್ಗೆ ಎನರ್ಜಿ. ಕಾಮೆಂಟ್ಸ್ ಓದ್ತಾರೆ. ಓಕೆ, ಸೊ ಇದೇ ತರ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾವು ಮುಗಿಸ್ತೀನಿ. ಭಾಳ ಚೆನ್ನಾಗಿದೆ ಹುಳಿ. ಮನೇಲಿ ಮಾಡ್ಕೊಂಡು ನಮ್ಗೆ ಹೇಳಿ. ನಿಮ್ಮ ಮೇಡಮ್ ಕಳಿಸಿರೋದು, ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಮನೆಯಿಂದ ಮಾಡಿರೋ ಪಾಯಸ. ಸೂಪರ್. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.
ಸರ್ ಇದು ಕಟ್ ಮಿರ್ಚಿ ಎಸ್ ಕಟ್ ಮಿರ್ಚಿ ಸರ್. ಹಾಂ ಇದಕ್ಕೆ ಚಟ್ನಿ, ಎಲ್ಲ ವಸ್ತು ಖಾರ ಚಟ್ನಿ ಬರುತ್ತೆ. ಹ್ಞೂ ಎಲ್ಲ ಹಾಕಿ ಇಟ್ಬಿಟ್ಟು ಹ್ಞೂ 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 ಬಂದಾಗ ಈ ಥರ ರೆಡಿ ಮಾಡಿ ಹಾಂ ಈ ಥರ ಅಲ್ಲಿ ಇಟ್ಬಿಡ್ತೀರಾ? ಕಟ್ ಮಿರ್ಚಿ, ಸ್ಟಫ್ಡ್ ಮಿರ್ಚಿ, ಇನ್ನೊಂದು ಕಟ್ ಮಿರ್ಚಿ ಅಂತ ಬರುತ್ತೆ. ಹಾಂ. ನಾವು ಈ ಮೆಣಸಿನೆಲ್ಲ ಸಣ್ಣ ಕರ್ಬಿಟ್ಟು ಬಜ್ಜಿ ಮಾಡ್ತಾರ, ಅದಕ್ಕೆ ಫ್ರೈ ಮಾಡಿ ಮಸಾಲೆ ಹಾಕ್ಬಿಡೋದು. ಒಂದ್ಸಲ ಬಜ್ಜಿ ಮಾಡೋದು, ಈ ಕಟ್ ಮಿರ್ಚಿ ಮಾಡಿ ತೋರ್ಸೋಣ ಕೌಂಟ್ರಲ್ಲಿ. ಸರ್ ನೀವು ತೊಗೋಬೇಕು. ಇವತ್ತು ನಾವು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದೀವಿ. ಭಾಳ ಅದ್ಭುತವಾಗಿ ಕಾಣ್ತಾ ಇದೆ ಸರ್ ಇದು. ಹಾಂ? ಈ ಚಟ್ನಿ ಒಳಗೆ ಎತ್ಕೋಬೇಕಲ್ಲ. ಮಾಮೂಲಿ ಪನ್ನೀರ್ ಟಿಕ್ಕಾ ಅಂತ ಬರುತ್ತಲ್ಲ, ಆ ಥರನೇ ಐಟಮ್ ಇದು. ಬಾರ್ಬಿಕ್ಯೂ ಅದು ನಾವು ಇದು ಮಾಡ್ತೀವಿ. ಹಾಂ ಇರಲಿ ಸರ್. ಇದು ಸಲಾಡ್ಗಳು, ಸಲಾಡ್, ಮೂಲಂಗಿ, ಬೀಟ್ರೂಟು, ಹೌದು, ಇದು ಕಾರ್ನ್, ಸ್ಪ್ರೌಟ್ಸ್, ಆಮೇಲೆ ಕಾರ್ನ್. ಹಾಂ. ಭಾಳ ಒಂದು ಹೈಜಿನಿಟಿ ಮತ್ತು ನೀಟ್ನೆಸ್ಸಿಗೆ ಭಾಳ ಒತ್ತು ಕೊಡ್ತೇನೆ. ಅಂದರೆ ಹಾಂ ಫಸ್ಟ್ ಇದು ಬಫೆ ಸ್ಟೈಲ್ ಇದ್ದಾಗ ನಾವು ಈ ಥರ ಕೋಟ್ ಪ್ಯಾಂಟ್ ಬುಷ್ ಹಾಕ್ತೀವಿ. ಮಾಮೂಲಿ ಊಟ ಇದ್ದಾಗ ಊಟ ಅದೇ ಅಂದರೆ ಪಂಚೆ, ಶರ್ಟು, ಹೌದು, ಶಲ್ಯ ಈ ಥರದ್ದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.